So this is the problem. ಆಯ್ತಾ? On the basis of this we are going to illustrate the problem step by step. So yeah, I have already explained the problem and its items and basis of apportionment of these expenses. Understand? So we are going to prepare the statement of profit and pre and post incorporation profit for the year ended 31st March 2002. Understand? ಹ್ಮ್. ಈಗ ಸರ್ ಟೈಮ್ ಸರ್ ಇದು ಇನ್ನೊಂದು ಟೈಮ್ ಹೇಳೇ ಇಲ್ವಲ್ಲ, ಯಾವುದು ಇಯರ್ ಎಂಡಿಂಗ್ ಟೈಮ್ ಹೇಳಿದಾನ? ಇಯರ್ ಸ್ಟಾರ್ಟಿಂಗ್ ಟೈಮ್ ಬಂದ್ಬಿಟ್ಟು 1/4/2001. ಆಯ್ತಾ? ಇಯರ್ ಎಂಡಿಂಗ್ ಬಂದ್ಬಿಟ್ಟು 31/3/2000. ಏನು 2002. ಓಕೆ. ಸೊ ಹಂಗಾಗಿ ಇಲ್ಲಿ ನಿಮ್ಗೆ ಈ ಡೇಟ್ ಅನ್ನು ಕೊಟ್ಟಿದ್ದಾನೆ, ಎಂಡಿಂಗ್ ಡೇಟ್. ಈ ಡೇಟ್ ಇದೆಯಲ್ಲ, ಅದಕ್ಕೆ ಇಯರ್ ಎಂಡಿಂಗ್ ಡೇಟ್. ಓಕೆ, ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಲಾ? ಸೊ ಇದನ್ನ ಈ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡೋದಕ್ಕೆ ಮುಂಚಿತವಾಗಿ ನಾವು ಎರಡು ರೇಷಿಯೋ ಕಂಡು ಹಿಡ್ಕೋಬೇಕು. ಯಾವ್ದು ರೇಷಿಯೋ? ಫಾರ್ಮೆಟ್ ಹಾಕೊಂಡಿದ್ದೀರಲ್ವಾ? ಫಾರ್ಮೆಟ್ ನ ಒಂದು ಅರ್ಧ ಪೇಜಿಗೆ ಅಥವಾ ಮುಕ್ಕಾಲ್ ಪೇಜಿಗೆ ಹಾಕೊಂಡು ಅದಾದ್ಮೇಲೆ ವರ್ಕಿಂಗ್ ನೋಟ್ ಅಂತ ತೋರಿಸ್ಕೋಬೇಕು. ವರ್ಕಿಂಗ್ ಏನು? ಸೇಲ್ಸ್ ರೇಷಿಯೋ. ನೆನ್ನೆ ಇದನ್ನ ಮಾಡಿದೀವಿ ನಾವು, ಈ ಪ್ರಾಬ್ಲಮ್ ನ ನೆನಪಿದೆಯಾ? ಅದೇ ವರ್ಕೌಟ್ ನ ಅಲ್ಲಿ ಹಾಕಿ ಕ್ಯಾಲ್ಕುಲೇಷನ್ ಆಫ್ ಸೇಲ್ಸ್ ರೇಷಿಯೋ ಹೆಂಗೆ 2:7 ಹೆಂಗ್ ಬಂತು ತೋರಿಸ್ಬೇಕು. ಅರ್ಥ ಆಯ್ತಾ? ಅದನ್ನ ನೀವು ವರ್ಕೌಟ್ ಮಾಡ್ಕೊಳ್ಳಿ. ಆಮೇಲೆ ಟೈಮ್ ರೇಷಿಯೋ ಅಂದ್ರೆ ಏಪ್ರಿಲ್ 1st ಇಂದ ಇಟ್ಕೊಂಡು 31st ಜುಲೈವರೆಗೂ ಎಷ್ಟು ತಿಂಗಳಾಗುತ್ತೆ? 4 months. ಹಂಗೆ ಆಗಸ್ಟ್ 1 ಅಪ್ ಟು 31st ಮಾರ್ಚ್ 2002 ವರೆಗೂ 8 months. ಅಲ್ಲಿಗೆ 4:8. ದಟ್ ಮೀನ್ಸ್ 1:2 ಇಸ್ ದಿ ಟೈಮ್ ರೇಷಿಯೋ. ಆಯ್ತಾ? ಇಲ್ಲಿ ಗ್ರಾಸ್ ಪ್ರಾಫಿಟ್ ನಾವೇ ಮಾಡ್ಕೊಂಡಿದೀವಿ, ಹಂಗಾಗಿ ಇದ್ರ ಅವಶ್ಯಕತೆ ನಮ್ಗಿಲ್ಲ. ಇದರ ಅವಶ್ಯಕತೆ ನಮಗೆ ಇಲ್ಲ, ಇದು ಬೇಡ. ಆಯ್ತಾ? ಸೇಲ್ಸ್ ರೇಷಿಯೋ ಮತ್ತೆ ಟೈಮ್ ರೇಷಿಯೋ ಹೆಂಗಂತ ಗೊತ್ತಾಯ್ತಲ್ಲ? ಯಾರು ಏನು ಮಾತಾಡ್ತಿಲ್ಲಪ್ಪ. ಏನ್ ಮಾಡ್ತಿದ್ದೀರಾ ಎಲ್ಲ? ಯಾವ್ದಪ್ಪ? ಗ್ರಾಸ್ ಪ್ರಾಫಿಟ್ ಅವನೇ ರೆಡಿಮೇಡ್ ಕೊಟ್ಟಿರ್ತಾನೆ, ನೀವು ಕಂಡಿಡಿಯೋ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಲ್ಲ? ಓಕೆ, ಇಲ್ಲಿ ಗ್ರಾಸ್ ಪ್ರಾಫಿಟ್ ನಾನೇ ಕೊಟ್ಟಿದ್ದೀನಿ, ಅದಕ್ಕೆ ಚೇಂಜ್ ಮಾಡಿ. ಅಕಸ್ಮಾತ್ ನೆಟ್ ಪ್ರಾಫಿಟ್ ಈ ರೀತಿ ಕೊಟ್ಟಾಗ ನೆಟ್ ಪ್ರಾಫಿಟ್ಗೆ ಎಲ್ಲ ಎಕ್ಸ್ಪೆನ್ಸಸ್ ಅನ್ನ ಆಡ್ ಮಾಡ್ಕೊಂಡ್ರೆ ಏನ್ ಸಿಗುತ್ತೆ ನಮ್ಗೆ? ಗ್ರಾಸ್ ಪ್ರಾಫಿಟ್.
ಓಕೆ. ಸ್ಟಾರ್ಟ್ ಮಾಡೋಣ ಪ್ರಾಬ್ಲಮು. ಸೇಲ್ಸ್ ರೇಷಿಯೋ ಸಿಕ್ಕಿದೆ, ಟೈಮ್ ರೇಷಿಯೋ ಸಿಕ್ಕಿದೆ. ಈಗ ಡೈರೆಕ್ಟ್ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ. ಓಕೆ, ಫಸ್ಟ್ ಗ್ರಾಸ್ ಪ್ರಾಫಿಟ್ ಅಮೌಂಟ್ ಎಷ್ಟು? 5,40,000 ಅನ್ನ ಯಾವ ಬೇಸಿಸ್ ಮೇಲೆ ಹಂಚ್ಬೇಕು? ಟೈಮ್ ರೇಷಿಯೋ. ಸೊ ಸಾರಿ, ಸೇಲ್ಸ್ ರೇಷಿಯೋ. ಗ್ರಾಸ್ ಪ್ರಾಫಿಟ್ ಹಂಚೋದು ನಾವು ಸೇಲ್ಸ್ ರೇಷಿಯೋ ಮೇಲೆ. ಸೇಲ್ಸ್ ರೇಷಿಯೋ ಎಷ್ಟು ಬಂದಿದೆ ನೋಡಿ, 2:7. ಸೊ 2:7 ಸೇಲ್ಸ್ ರೇಷಿಯೋ ಇದೆ. ಯಾಕಂದ್ರೆ ಗ್ರಾಸ್ ಪ್ರಾಫಿಟ್ ಆಗೋದು ಯಾವ್ದ್ರ ಮೇಲೆ? ಪ್ರಾಫಿಟ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹೇಳಿ? ಸೇಲ್ಸ್ ಮೇಲೆ ಅಲ್ವಾ? ಟೈಮ್ ಮೇಲೆ ಡಿಪೆಂಡ್ ಆಗಿರಲ್ಲ. ಸೇಲ್ ಮಾಡಿದ್ರೆ ನೀನು ಸುಮ್ಮನೆ ಒಂದು ವರ್ಷ ವೇಟ್ ಮಾಡಿದ್ರು ಪ್ರಾಫಿಟ್ ಬರಲ್ಲ. ಸೊ ಸೇಲ್ಸ್ ಮೇಲೆ ಗ್ರಾಸ್ ಪ್ರಾಫಿಟ್ ಡಿಪೆಂಡ್ ಆಗಿರುತ್ತೆ. ಹಂಗಾಗಿ ನಾವು ಸೇಲ್ಸ್ ರೇಷಿಯೋ ಮೇಲೆ ಗ್ರಾಸ್ ಪ್ರಾಫಿಟ್ ಅನ್ನ ಹಂಚ್ತೀವಿ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಹಂಚಿ ಎಷ್ಟೆಷ್ಟು ಬರುತ್ತೆ? ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಮತ್ತೆ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ಗೆ ಯು ವಿಲ್ ಗೆಟ್ 1,20,000 ಫಾರ್ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂಡ್ 4,20,000 ಫಾರ್ post incorporation period. ಆಯ್ತಾ? ಓಕೆ, ನೆಕ್ಸ್ಟ್ ಲೆಸ್ ಎಕ್ಸ್ಪೆನ್ಸಸ್ ಅಂತ ಹಾಕಿ, ಇಲ್ಲಿ ಸಪರೇಟ್ ಮಾಡೋದು ಬೇಡ. ಲೆಸ್ ಎಕ್ಸ್ಪೆನ್ಸಸ್ ಅಂತ ಹಾಕಿ ನೇರವಾಗಿ ಎಲ್ಲ ಎಕ್ಸ್ಪೆಂಡಿಚರ್ನ ಕಡಿತಾ ಹೋಗಿ. ಅರ್ಥ ಆಯ್ತಾ? ಲೆಸ್ ಫಸ್ಟ್ ಏನಿದೆ ಹೇಳಿ? ಡಿಪ್ರಿಸಿಯೇಷನ್ ಅಲ್ವಾ? ಡಿಪ್ರಿಸಿಯೇಷನ್ ಅಮೌಂಟ್ 1,23,000. ಸೊ ಡಿಪ್ರಿಸಿಯೇಷನ್ ಯಾವ ಬೇಸಿಸ್ ಮೇಲೆ ಹಂಚ್ತೀರಿ? ಟೈಮ್ ರೇಷಿಯೋ. ಟೈಮ್ ರೇಷಿಯೋ 1:2. ಟೈಮ್ ರೇಷಿಯೋ 1:2. 1:2. ಎಷ್ಟೆಷ್ಟು ಬರುತ್ತೆ ಅಮೌಂಟು? 41,000, 82,000. ನೆಕ್ಸ್ಟ್ ಡೈರೆಕ್ಟರ್ ಫೀಸ್. ಹೌ ಮಚ್? ಸೊ ಇದನ್ನ ಎಲ್ಲಿಗೆ ಹಾಕ್ಬೇಕು? ಓನ್ಲಿ ಫಾರ್ ದಿ ಪೋಸ್ಟ್ ಇನ್ಕಾರ್ಪೊರೇಷನ್. ಎಷ್ಟು ಅಮೌಂಟು? ಅಷ್ಟನ್ನು ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಹಾಕ್ಬೇಕು. ಯಾಕೆ ಅಂತ ಕೇಳೋದಾದ್ರೆ ಹೇಳಿದೀನಿ ನಾನು ಆಗ್ಲೇ. ನಾವು ಡೈರೆಕ್ಟರ್ಸ್ನ ಯಾವಾಗ ಎಲೆಕ್ಟ್ ಮಾಡ್ತೀವಿ? ಲಿಸ್ಟ್ ಆದ್ಮೇಲೆ, ಕಂಪ್ನಿ ಆದ್ಮೇಲೆ ಅಲ್ವಾ? ಹಂಗಾಗಿ ಪೋಸ್ಟ್ ಹಾಕ್ತೀವಿ. ಅವ್ರಿಗೆ ಕೊಟ್ಟಂತ ಸ್ಯಾಲರಿ ಪೋಸ್ಟ್ಗೆ. ನೆಕ್ಸ್ಟ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಎಷ್ಟು? 12,000. ಬೇಸಿಸ್ ಈಸ್ ಪೋಸ್ಟ್ ಅಮೌಂಟ್ 12,000 ಪೋಸ್ಟ್ಗೆ ಹಾಕ್ಬೇಕು. ನೆಕ್ಸ್ಟ್ ಇಲ್ಲೇನು ಸೆಗ್ರಿಗೇಟ್ ಮಾಡ್ಕೊಳ್ಳೋದು ಬೇಡ, ನಿರಂತರವಾಗಿ ಹಂಗೆ ಕಂಟಿನ್ಯೂ ಮಾಡಿ. ಆಫೀಸ್ ಎಕ್ಸ್ಪೆನ್ಸಸ್ ಯಾವ ರೇಷಿಯೋ? ಟೈಮ್ ರೇಷಿಯೋ, ದಟ್ ಈಸ್ 1:2. ಎಷ್ಟೆಷ್ಟು ಬರುತ್ತೆ? 26,000, 52,000. 26,000 and 52,000. Next, selling expenses. Amount is 72,000. So sales ratio is 2:7. 2:7. So pre-period you will get 16,000 and 56,000.
ಆಯ್ತಾ? ನೆಕ್ಸ್ಟ್, ಇಂಟ್ರೆಸ್ಟ್ ಟು ವೆಂಡಾರ್. ಇಂಟ್ರೆಸ್ಟ್ ಟು ವೆಂಡಾರ್. ಹೌ ಮಚ್? 1000. ಯಾವ ಬೇಸಿಸ್? ಇಲ್ಲಿ ರೇಷಿಯೋ ಹಾಕೊಳ್ಳಿ, 4:1 ಅಂತ. 4:1 ಅಂತ ಹಾಕೋಬೇಕು ಇಲ್ಲಿ, ಆಯ್ತಾ? ಬ್ರಾಕೆಟ್ ಅಲ್ಲಿ ಆಕ್ಚುಯಲ್ ಏನಾಗ್ತೀರಿ? ಆಕ್ಚುಯಲ್ ರೇಷಿಯೋ ಎಷ್ಟು? 4:1. ಆಯ್ತಾ? ಹೆಂಗ್ ಬಂತು ಅಂತ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ಕೋಬೇಕು ನೀವು. ಕ್ಯಾಲ್ಕುಲೇಟ್ ಮಾಡಿ ಕೆಳಗಡೆ. ಕ್ಯಾಲ್ಕುಲೇಷನ್ ಆಫ್ ಆಕ್ಚುಯಲ್ ರೇಷಿಯೋ ಫಾರ್ ಡಿಸ್ಟ್ರಿಬ್ಯೂಷನ್ ಆಫ್ ಇಂಟ್ರೆಸ್ಟ್ ಟು ವೆಂಡರ್ ತೋರಿಸ್ಬೇಕಾ ನಾನು? ಹಾ ಆಯ್ತು, ಬೋರ್ಡ್ ನೋಡಿ. ಕ್ಯಾಲ್ಕುಲೇಷನ್ ಆಫ್, ನೀವು ಡೀಟೇಲ್ ಬರ್ಕೊಳ್ಳಿ, ನನಗೆ ಇಲ್ಲಿ ಡಿಸ್ಪ್ಲೇ ಮೇಲೆ ಅಷ್ಟು ಕ್ಲೀನ್ ಆಗಿ ಬರೆಯಕ್ ಆಗಲ್ಲ, ಆಯ್ತಾ? ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕ್ಲೀನ್ ಬರಲಿಕ್ಕೆ ಟ್ರೈ ಮಾಡ್ತೀನಿ. ಆಕ್ಚುಯಲ್ ರೇಷಿಯೋ ಫಾರ್ ಕ್ಯಾಲ್ಕುಲೇಷನ್ ಆಫ್ ಏನು? ಇಂಟ್ರೆಸ್ಟ್ ವೆಂಡರ್. ಸೊ ನಾನು ಇಯರ್ ಅಂತ ಬರೆದೆ ಅಷ್ಟೇ. ಇಲ್ಲಿ ಕಂಪನಿ ಬಾಟ್, ಕಂಪನಿ ಬಾಟ್, ದ ಬಿಸ್ನೆಸ್ ಬಾಟ್ ಆನ್ ಯಾವಾಗ? 1/4/2001 ಟು ಎಲ್ಲಿಗೆ ರಿಜಿಸ್ಟರ್ ಆಗಿದೆ ಯಾವಾಗ? 1/8/2001. ದಿಸ್ ಈಸ್ ದಿ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್. ಎಂತ ಪೀರಿಯಡ್ ಇದು? ಎಷ್ಟು? 4 months. 4 months ಅಲ್ವಾ? ಈಗ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ನೋಡೋಣ. ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಡಿಸ್ಪ್ಲೇ ಅಷ್ಟು ಚೆನ್ನಾಗಿ ಬರೆಯಕ್ ಬರಲ್ಲ, ಸ್ಕ್ರೀನ್ ಅದೂ ಒಂದೊಂದ್ ತರ ಹೋಗ್ತದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಆಯ್ತಾ? ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್, 2 ನಿಮಿಷ. ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಬಂದ್ಬಿಟ್ಟು ಎಲ್ಲಿಂದ? 1/8/1 ಟು 31/8. ಯಾಕೆ ಅಮ್ಮ? ನಾವು ಅವನಿಗೆ ಪೇಮೆಂಟ್ ಮಾಡ್ತಿರೋದು ಯಾವಾಗ? ಅವನ್ ಲೋನ್ನ ಯಾವಾಗಮ್ಮ? ಮತ್ತೀಗ ಏನ್ ಹೇಳ್ದೆ ನೀನಾಗ್ಲೇ? ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಿರೋದು ಆಕ್ಚುಯಲ್ ರೇಷಿಯೋ ಫಾರ್ ಡಿಸ್ಟ್ರಿಬ್ಯೂಷನ್ ಆಫ್. ಕರೆಕ್ಷನ್ ಮಾಡ್ಕಾಯ್ತಾ? ಅಲ್ಲಿಗೆ ಆಕ್ಚುಯಲ್ ರೇಷಿಯೋ ಫಾರ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಟು ವೆಂಡರ್ ಈಸ್ 4:, ಎಷ್ಟು? 1. ಇದನ್ ಬೇಕಾದ್ರೆ ನಾನು ನಿಮ್ಗೆ ಮೆಟೀರಿಯಲ್ ಅಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ, ಆಯ್ತಾ? ಮುಂದೆ ಹೋಗೋಣ. ಕ್ಲಿಯರ್? ಎನಿ ಡೌಟ್? ಆಕ್ಚುಯಲ್ ರೇಷಿಯೋ ಸಂಬಂಧಪಟ್ಟ ಏನು ಡೌಟ್ ಇದೆಯಾ? ಓಕೆ.
ಹ್ಮ್ ಅಲ್ಲಿಗೆ ಇಂಟ್ರೆಸ್ಟ್ ವಿಂಡರ್ ಆಯ್ತಲ್ವಾ? ಇನ್ನೇನಾದ್ರು ಇನ್ನೇನಾದ್ರೂ ಎಕ್ಸ್ಪೆಂಡಿಚರ್ ಇದೆಯಾ ಹಾಕೋದು? ಓಕೆ. ಈಗ ಏನ್ ಮಾಡಿ ಅಂದ್ರೆ ಒಂಚೂರು ಕೆಳಗಡೆ 2 ಲೈನ್ ಬಿಡ್ಬೇಕು ಏಕ. ಆಯ್ತಾ? 2 ಲೈನ್ ಬಿಟ್ಟು ಟೋಟಲ್ ಕಾಲಮ್ ಹಾಕಿ ಏಕ. ಬೇಸಿಸ್ಗೊಂದು ಬಿಟ್ಟು ಟೋಟಲ್ ಇಂದ ಇಟ್ಕೊಂಡು ಫುಲ್. ಹಾಕಿದ್ರ? ಟೋಟಲ್ ಕಾಲಮ್ ಏಕ ಹಾಕಿ ಈಗ ಟೋಟಲ್ ಮಾಡಿ. ಸಾರಿ, ಇಲ್ಲಿ ಲೆಸ್ ಎಕ್ಸ್ಪೆನ್ಸಸ್ ಇದೆಯಲ್ವಾ? ಎಕ್ಸ್ಪೆನ್ಸಸ್ ಇದೆಯಲ್ವಾ? ಸೊ 5,14 ಅಲ್ಲಿ ಎಕ್ಸ್ಪೆನ್ಸಸ್ ಎಲ್ಲ ಕಳೀರಿ. ಗ್ರಾಸ್ ಪ್ರಾಫಿಟ್ ಅಲ್ಲಿ ಲೆಸ್ ಹಾಕಿದ್ರಿಗಲ್ವಾ, ಇಷ್ಟನ್ನು ಕೂಡ್ಕೊಂಡು ಇದರಿಂದ ಕಳೀರಿ. 2 lakh ಅಲ್ವಾ? ಓಕೆ. ಇಲ್ಲಿ 2 lakh ಬಂತಲ್ವಾ? ಹ್ಮ್. ಈಗ ಇಲ್ಲೂ ಅಷ್ಟೇ ಸೇಮ್. ಈ ಎಕ್ಸ್ಪೆಂಡಿಚರ್ ಅಲ್ಲಿ ಇಷ್ಟನ್ನು ಕಳೀರಿ. ಸಾರಿ, ಗ್ರಾಸ್ ಪ್ರಾಫಿಟ್ ಅಲ್ಲಿ ಇಷ್ಟನ್ನು ಕಳೀರಿ. ಈಗ 2 ನಿಮಿಷ ಇವ್ರೆ. ಅಲೋ, ಕೇಳಿಸ್ಕೊಂತಿದ್ದೀರಾ? ಇದು ಟೋಟಲ್ ಕಾಲಮ್ ಹಾಕಿದ್ರ 2 ಲಕ್ಷ ಟೋಟಲ್ ಕಾಲಮ್ಗೆ. ಓಕೆ, ರೈಟ್. ಈಗ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಅಲ್ಲಿ 1,20,000 ಅಲ್ಲಿ ಇಷ್ಟನ್ನು ಲೆಸ್ ಮಾಡಿ. ಲೆಸ್ ಮಾಡಿ ಈ ಜಾಗದಲ್ಲಿ ಬರಿಬೇಕು ನೋಡಿ. ತೋರಿಸ್ತೀನಿ ನಾನು, ಇಲ್ಲಿ ಹಾಕ್ತೀನಿ ನೋಡಿ, ಇಲ್ಲಿ ಬರಿಬೇಕು. ಆಯ್ತಾ? ಹಾ, ಇಲ್ಲೇನು ಬರೆಯಂಗಿಲ್ಲ, ಮತ್ತೆ ಇಲ್ಲೇನು ಬರೆಯಂಗಿಲ್ಲ. ಡಿಫ್ರೆನ್ಸ್ ಅನ್ನ ಈ ಜಾಗದಲ್ಲಿ ಬರೀಬೇಕು. ಆಯ್ತಾ? ಪ್ರೀ ಇನ್ಕಾರ್ಪೊರೇಷನ್ದು ಈ ಜಾಗ 33 ಎಷ್ಟು ಡಿಫ್ರೆನ್ಸ್ ಬರುತ್ತಲ್ಲ, ಅದನ್ನ ಇಲ್ಲಿ ಬರಿಬೇಕು. ಹಾಗೆ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಆ ಲೈನ್ ಬಿಟ್ಟು ಕೆಳಗಡೆ ಲೈನ್ ಅಲ್ಲಿ ಬರಿಬೇಕು. ಟೋಟಲ್ ಕೆಳಗಡೆ ಬರ್ದಿದ್ರಲ್ವಾ 2 lakh, ಅದಕ್ಕೆ ಅದಕ್ಕೆ ನೆಟ್ ಪ್ರಾಫಿಟ್ ಅಂತ ಹಾಕಿ. ಇದೇನು ಬರೆಯಕ್ ಹೋಗ್ಬೇಡಿ, ಇದೇನು ಬೇಡ. ಜಸ್ಟ್ ಈ ಅಮೌಂಟ್ ಏನಂತ ಹಾಕಿ ಕೆಳಗಡೆ ಟೋಟಲ್ಗೆ ಎಷ್ಟು ಎಷ್ಟು ಬರೋದ್ರಿ? ಹಾ, 2 lakh ನೆಟ್ ಪ್ರಾಫಿಟ್ ಅಂತ ಹಾಕಿ ಅದ್ರ ಮೇಲೆ ಇಲ್ಲಿ ಬಾಕ್ಸ್ ಅಲ್ಲಿ ಬರ್ದಿರ್ತೀರಲ್ವಾ, ಎಷ್ಟು ಬಂತು ಡಿಫ್ರೆನ್ಸು? ಹಾ, 33,000 ಅನ್ನ ನಾನು ಇಲ್ಲಿ ಕಟ್ ಮಾಡ್ತಿದ್ದೀನಿ. ಮೇಲೆ ಬಾಕ್ಸ್ ಬರ್ದಿನಲ್ವಾ, ಅಲ್ಲಿ ಬರೀರಿ. ಇಲ್ಲಿ 33,000. ಇಲ್ಲಿ
1,67,000. ಇವೆರಡು ಕೂಡಿದ್ರೆ 2 ಲ್ಯಾಕ್ ಆಗ್ಬೇಕು. ಏನ್ ಹೇಳಿ? ಇವೆರಡನ್ನು ಕೂಡಿದ್ರೆ ಎಷ್ಟಾಗ್ಬೇಕು? 2 ಲ್ಯಾಕ್ ಆಗ್ಬೇಕು. 2 ಲ್ಯಾಕ್ ಆಯ್ತು ಅಂದ್ರೆ ಅಲ್ಲಿಗೆ ನೀವು ಕರೆಕ್ಟ್ ಮಾಡಿದ್ದೀರಿ ಅಂತ. ಈಗ ಏನ್ ಮಾಡ್ಬೇಕು? 33,000 ಎದುರಿಗೆ ಈ ಜಾಗದಲ್ಲಿ ಇದಕ್ಕೆ ಕ್ಯಾಪಿಟಲ್ ರಿಸರ್ವ್ ಅಂತ ಹಾಕಿ. ಎಂತ ಹಾಕ್ಬೇಕು? ಕ್ಯಾಪಿಟಲ್ ರಿಸರ್ವ್ ಈ ಅಮೌಂಟ್ಗೆ. ಅರ್ಥ ಆಯ್ತಾ? ಇದಕ್ಕೆ ಕ್ಯಾಪಿಟಲ್ ರಿಸರ್ವ್ ಹಾಕಿ. ಆಯ್ತಾ? ಆಯ್ತೇಂದ್ರು? ಆಯ್ತಾ? ಇದಕ್ಕೆ ಏನಂತ ಬರುದ್ರಿ ಈ ಅಮೌಂಟ್ ಮುಂದೆ? ರೆವಿನ್ಯೂ ರಿಸರ್ವ್ ಅಂತಲ್ಲ, ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್, P&L APP ಅಕೌಂಟ್. ಇದಕ್ಕೆ ಎಂತ ಬರ್ದ್ರಿ? P&L ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಷ್ಟೇ. ರೆವಿನ್ಯೂ ರಿಸರ್ವ್ ಅಲ್ಲ, ಇದು ರೆವಿನ್ಯೂ ಪ್ರಾಫಿಟ್ ಅಂತ ಹೇಳ್ಕೊಟ್ಟಿದ್ದು ನಾನು ನಿಮಗೆ. ಅದು ಕ್ಯಾಪಿಟಲ್ ರಿಸರ್ವ್, ಇದು ರೆವಿನ್ಯೂ ಪ್ರಾಫಿಟ್ ಅಂತ. ಕ್ಲಿಯರ್? ಏನು ಅಂತ ಅರ್ಥ ಆಯ್ತಲ್ವಾ? ಏನ್ ಮಾಡಿದ್ವಿ ಹೇಳಿ? ಏನ್ ಮಾಡಿದ್ವಿ? ಕಂಪನಿ ನೋಂದಣಿ ಆಗೋದಕ್ಕಿಂತ ಮುಂಚಿತವಾಗಿ ಪ್ರಾಫಿಟ್ ಎಷ್ಟು ಬಂದಿದೆ ಅಂತ ಕಂಡುಹಿಡಿದ್ವಿ. ಕಂಪನಿ ನೋಂದಣಿ ಆದ ಮೇಲೆ, ಆಯ್ತಾ, ಅವಾಗ ಪ್ರಾಫಿಟ್ ಎಷ್ಟು ಕೇಳಿಸಿದ್ವಿ ಅಂತ ಕಂಡುಹಿಡಿದ್ವಿ. ಕಂಪನಿ ನೋಂದಣಿ ಆದಕ್ಕಿಂತ ಮುಂಚಿತವಾಗಿ ಬಂದಂತ ಹಣವನ್ನು ಎಲ್ಲಿ ಟ್ರಾನ್ಸ್ಫರ್ ಮಾಡಿದ್ವಿ? ಎಸ್, ಕ್ಯಾಪಿಟಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಿದ್ವಿ ಅಲ್ವಾ? ಕಂಪನಿ ನೋಂದಣಿ ಆದ್ಮೇಲೆ ಬಂದಂತ ಪ್ರಾಫಿಟ್ ಅನ್ನ ಅಂತ ಟ್ರೀಟ್ ಮಾಡಿದ್ವಿ? ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ವಿ. ಅಂಡರ್ಸ್ಟ್ಯಾಂಡ್? ಸೊ ಈ ಚಾಪ್ಟರ್ ಪರ್ಪಸ್ ಇಷ್ಟೇ. ಕಂಪನಿ ಈಗಾಗಲೇ ರನ್ನಿಂಗ್ ಇರ್ತಕ್ಕಂಥ ಕಂಪನಿಯನ್ನ ಕೊಂಡ್ಕೊಂಡು ಅದನ್ನ ರಿಜಿಸ್ಟ್ರೇಷನ್ ಮಾಡಿಸಿದ ನಂತರ ಬಂದಂತ ಪ್ರಾಫಿಟ್, ರಿಜಿಸ್ಟ್ರೇಷನ್ ಗಿಂತ ಮುಂಚೆಗೆ ಬಂದಂತ ಪ್ರಾಫಿಟ್ ಅನ್ನ ಏನ್ ಮಾಡ್ಬೇಕು ನಾವು? ಒಂದೇ ತರ ಟ್ರೀಟ್ ಮಾಡಬಾರ್ದು. ರಿಜಿಸ್ಟ್ರೇಷನ್ ಗಿಂತ ಮುಂಚೆಗೆ ಬಂದಂತ ಪ್ರಾಫಿಟ್ ಅನ್ನ ಕ್ಯಾಪಿಟಲ್ ರಿಸರ್ವ್ ಅಂತ ಅದನ್ನ ಕ್ಯಾಪಿಟಲೈಸ್ ಮಾಡಬೇಕು. ರಿಜಿಸ್ಟ್ರೇಷನ್ ಆದ್ಮೇಲೆ ಬಂದಂತ ಪ್ರಾಫಿಟ್ ಅನ್ನ ನಾವು P&L ಅಪ್ರಾಪ್ರಿಯೇಷನ್ ಅಕೌಂಟ್ಗೆ, ಅಂದ್ರೆ ರೆವಿನ್ಯೂ ಪ್ರಾಫಿಟ್ ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡಿ ಅದನ್ನ ನಾವು ಶೇರ್ ಹೋಲ್ಡರ್ಸ್ಗೆ ಅಥವಾ ಬೇರೆ ಬೇರೆ ಪರ್ಪಸ್ಗೆ ಬಳಸ್ಕೋಬಹುದು. ಆದ್ರೆ ನೋಂದಣಿ ಅದಕ್ಕಿಂತ ಮುಂಚಿತವಾಗಿ ಬಂದಂತ ಪ್ರಾಫಿಟ್ ಅನ್ನ ಯಾವುದೇ ಕಾರಣಕ್ಕೂ ಬೇರೆ ಬೇರೆ ಪರ್ಪಸ್ಗೆ ಬಳಸ್ಕೊಳಂಗಿಲ್ಲ. ಇಂಥದ್ಕೆ ಬಳಸ್ಕೋಬೇಕು ಅಂತ ರೂಲ್ಸ್ ಇದೆ, ಅದೇ ಪರ್ಪಸ್ಗೆ ಬಳಸ್ಕೋಬೇಕು. ಅರ್ಥ ಆಯ್ತಲ್ಲ? ಓಕೆ.
ಯಾವುದಕ್ಕೆ? ಹೌದೌದೌದು. ಈಗ ಹೆಂಗಿದೆಯಲ್ಲ ಇದೇ ತರ ಬರೀರಿ, ಅಮೌಂಟ್ ಮಾತ್ರ ಬರಿಬೇಡಿ. ಅರ್ಥ ಆಯ್ತಲ್ಲ? ಓಕೆ, ಮುಂದೆ ಹೋಗೋಣ ನೆಕ್ಸ್ಟ್ ಪ್ರಾಬ್ಲಮ್ಗೆ. ಅರ್ಥ ಆಯ್ತಾ? ಏನಾದ್ರು ಡೌಟ್ ಇದ್ರೆ ಕೇಳಿ, ಒಂದು 5 ನಿಮಿಷ ಯೋಚನೆ ಮಾಡಿ ಪ್ರಾಬ್ಲಮ್ ನೋಡ್ಕೊಳ್ಳಿ. ಸೊಲ್ಯೂಷನ್ ನೋಡಿ, ಏನ್ ಡೌಟ್ ಇದೆ ಕೇಳಿ, ಯಾಕಂದ್ರೆ ಫಸ್ಟ್ ಪ್ರಾಬ್ಲಮ್ ಅಲ್ವಾ, ಫಸ್ಟ್ ಪ್ರಾಬ್ಲಮ್ ಅಲ್ಲಿ ಡೌಟ್ ಇರುತ್ತೆ. ಏನಾದ್ರೂ ಇದ್ರೆ ಕೇಳಿ. ನೀವು ಡೌಟ್ ಇಲ್ವಾ? ಒಬ್ರು ಒಂದು ಡೌಟ್ ಕೇಳ್ತಿಲ್ಲಪ್ಪ. ಅಷ್ಟು ಜನ ಅರ್ಥ ಆಗ್ತಿದ್ಯಾ ಆನ್ಲೈನ್ ಕ್ಲಾಸು? ಸೇಲ್ಸ್ ರೇಷಿಯೋ ಮತ್ತೆ ಟೈಮ್ ರೇಷಿಯೋನಾ? ಓಕೆ, ಸೇಲ್ಸ್ ನೋಡಮ್ಮ, ಅವನೇ ಹೇಳ್ತಾನೆ, ಇದು ನಾನು ಆಮೇಲೆ ಓದ್ಕೋ, ನಾನು ಸಿಂಪಲ್ ಆಗಿ ಇಲ್ಲೇ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೇನೆ. ಸೇಲ್ಸ್ ಫಸ್ಟ್ ಎಷ್ಟು ಮಂತ್ ಇದೆ ಅಪ್ ಟು ಪರ್ಚೇಸಸ್ ಇಂದ, ಅಂದ್ರೆ 1/4/2001 ಇಂದ ನಾವು ಪರ್ಚೇಸ್ ಮಾಡಿರೋದು 1/8/2001, ಅಂದ್ರೆ 4 ಮಂತ್ಸ್ ಅಲ್ವಾ? 4 ಮಂತ್ಸ್ ಅದೇನಮ್ಮ? ಅಲ್ಲಿ ಎಷ್ಟಿತ್ತಂತೆ ಸೇಲ್ಸ್? 0. ಎಷ್ಟು? 0.5 ಅಂದ್ರೆ ಎಷ್ಟಾಯ್ತು ಅಲ್ಲಿಗೆ? 2. ಒಕ್ಕಂತ್ಯಾ? ಓಕೆ, ನೆಕ್ಸ್ಟ್ ಪ್ರೀ ಇನ್ಕಾರ್ಪೊರೇಷನ್ 2 ತಿಂಗಳು, ಯಾಕಂದ್ರೆ ಇಲ್ಲಿ ಹೇಳ್ತಾನೆ ಫಸ್ಟ್ 6 ಮಂತ್ಸ್ ಆಫ್ ಇತ್ತು, ನೆಕ್ಸ್ಟ್ 6 ಮಂತ್ಸ್ ಡಬಲ್ ಆಯ್ತು ಅಂತ, 1 ಆಯ್ತು ಅಂತ. ಹಾಫ್ ಅಲ್ಲಿ ಡಬಲ್ ಅಂದ್ರೆ, ಹಾಫ್ಗೆ ಡಬಲ್ ಅಂದ್ರೆ 1 ಅಂತ ತಾನೆ. ಸೊ ದಿಸ್ ಇಸ್ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಅಲ್ಲಿ ಆದಂತ ಸೇಲ್ಸ್. ಪೋಸ್ಟ್ ಇನ್ಕಾರ್ಪೊರೇಷನ್ ಅಲ್ಲಿ ಎಷ್ಟಾಗ್ತದೆ ಅಂದ್ರೆ, ಅವನೇ ಹೇಳ್ತಾನೆ ನೋಡಿ, ಫಸ್ಟ್ 6 ಮಂತ್ಸ್ ಅಲ್ಲಿ 4 ಮಂತ್ ಮಾತ್ರ ತಗೊಂಡಿದೀವಿ ತಾನೆ ಇಲ್ಲಿ, ಇನ್ನ 2 ಮಂತ್ ಎಷ್ಟಾಗುತ್ತೆ ಸೇಲ್ಸ್? 0.5. ಆ ಇಯರ್ ಎಂಡಿಂಗ್ ವರೆಗೂ ಇನ್ನೂ 6 ತಿಂಗಳಿದೆ. 6 × 1 ಎಷ್ಟು? 6. ಹಾ, 2 0.5 ಎಷ್ಟು ಬರುತ್ತೆ? 1. ಹೌದಾ? ಇವೆರಡನ್ನ ಕೂಡ್ಕೋಬೇಕು. ಯಾಕೆ ಕೂಡ್ಕೋಬೇಕು ಅಂದ್ರೆ, ಫಸ್ಟ್ 2 ಮಂತ್ 0.5 ಇದೆ, ನೆಕ್ಸ್ಟ್ 6 ಮಂತ್ ಅಂದ್ರೆ ಆಗಸ್ಟ್ 1 ಇಟ್ಕೊಂಡು 31 ಮಾರ್ಚ್ ವರೆಗೂ ಇಲ್ಲಿ ತೋರಿಸಿದಾನೆ ನೋಡಿ. ಆಗಸ್ಟ್ 1 31 ಮಾರ್ಚ್, ಆಗಸ್ಟ್ ಮತ್ತೆ ಸೆಪ್ಟೆಂಬರ್, ಆ 2 ತಿಂಗಳು 0.5 ಇರುತ್ತೆ. 0.5 × 2 ಅಂದ್ರೆ 1 ಬರುತ್ತೆ. 6 × 1 6. ಅಲ್ಲಿಗೆ ಪ್ರೀ ಇನ್ಕಾರ್ಪೊರೇಷನ್ 2 ಇದೆ, ಪೋಸ್ಟ್ ಇನ್ಕಾರ್ಪೊರೇಷನ್ ಎಷ್ಟಿದೆ? 7. ಅಲ್ಲಿಗೆ 2:7 is what? ಅಲ್ಲ, ಸೇಲ್ಸ್ ರೇಷಿಯೋ. ಅದೇ ಇಲ್ಲಿ 2:7 ಹೇಳಿದ್ದಾನೆ, ಕಾಣಿಸ್ತಿದ್ಯಾ? ಅರ್ಥ ಆಯ್ತಾ? ಓಕೆ, ಏನು ಡೌಟ್ ಇಲ್ವಾ? ಮುಂದೆ ಹೋಗೋಣ.
Okay, let us move on to the next problem. ಇಲ್ಲೊಂದು ಸಿಂಪಲ್ ಪ್ರಾಬ್ಲಮ್ ಕೊಟ್ಟಿದ್ದಾನೆ ನೋಡಿ, ಕಾಣಿಸಿದೆಯಾ? ಎಕ್ಸಾಂಪಲ್, ಇದರಿಂದ ಟೈಮ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದಾನೆ. ಪ್ರೀ ಅಂಡ್ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಟೈಮಿಂಗ್, ದಟ್ ಮೀನ್ಸ್ ಟೈಮ್ ರೇಷಿಯೋ ಕಂಡುಹಿಡಿಯಕ್ಕಾಗತ್ತಾ ನೋಡಿ, ಟ್ರೈ ಮಾಡಿ. ಓನ್ಲಿ ನಾನು ನಿಮಗೆ ಕ್ವಶನ್ ಮಾತ್ರ ಕಾಣೋ ಮಾಡ್ತೀನಿ. ಟೈಮ್ ರೇಷಿಯೋ ಕಂಡುಹಿಡಿಯಿರಿ ಇದನ್ನು ಬಳಸ್ಕೊಂಡು. ಫೈಂಡ್ ದಿ ಟೈಮ್ ರೇಷಿಯೋ. One is to three, four, four, 1 to 4, 3. Correct? So, time ratio is 1 is to 3. So, from purchase of business to the incorporation is 3 months, alva? 1/4/2012 to 31/3/2013 ಇದು ಏನಿದು 13 ಅಲ್ವಾ? ಇದನ್ನು ತೋರಿಸಿದ್ದೆ ಅನ್ಸುತ್ತೆ, ಮಾಡಿಸಿದ್ದೆ ಅನ್ಸುತ್ತಲ್ಲ. ಓಕೆ, ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ ಪ್ರಾಬ್ಲಮ್. ಇನ್ನೊಂದು ಪ್ರಾಬ್ಲಮ್ ಕೊಡ್ತೀನಿ. M company was incorporated on 1/6/2012 and they acquired a business with effect from 1/4/2012. Total sales from 1/4/2012 up to the 31/3/2013 were 4,50,000. Sales for April and May were double the average sales. Sales for April and May were double the average sales. Sales from June to September, 1/4 of the average monthly sales. Sales from November to February, the average monthly sales, and the sales in March is double the average sales. ಇದನ್ನು ಕಂಡಿಡ್ಕೊಂಡು ಕ್ಯಾಲ್ಕುಲೇಟ್ ದಿ ಸೇಲ್ಸ್ ರೇಷಿಯೋ ಅಂದ. ಲಾಸ್ಟ್ ಒಂದು ಸೆಂಟೆನ್ಸ್ ಸೇರಿಸ್ಕೋಬೇಕೇನು? ಕ್ಯಾಲ್ಕುಲೇಟ್ ದಿ ಸೇಲ್ಸ್ ರೇಷಿಯೋ. ಮಾಡೋಕ್ಕಾಗತ್ತಾ? ಇಲ್ಲ ಸರ್, ಡಿಫ್ರೆಂಟ್ ಆಗೈತೆ. ಯಾಕ್ರು ಸುಮ್ಮನಾದ್ರಿ? ಹಲೋ, ಇದ್ದೀರಾ? ಇಲ್ಲ, ಎಲ್ಲ ಹಿಂಗೆ ಸೈಲೆಂಟ್ ಆಗ್ಬಿಟ್ರೆ ಏನು ಅನ್ಕೋಬೇಕು ನಾನು?
ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಾ ಏನು ಅಂತ? ಅರ್ಥ ಆಗಿಲ್ವೇನ್ರ? ಅರ್ಥ ಆಗಿಲ್ಲ, ಮಾತಾಡೋದು ಇಲ್ಲ. ಓಕೆ, ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಎಂ ಕಂಪನಿ 1/6/2012 ಅಲ್ಲಿ ಇನ್ಕಾರ್ಪೊರೇಷನ್ ಆಗಿದೆ. ಆ ಕಂಪನಿ ಅಕ್ವೈರ್ ಮಾಡೋದು 1/4/2012 ಅಲ್ಲಿ. ದ ಟೋಟಲ್ ಸೇಲ್ಸ್ 1/4/2012 ಟು 31/3/2013 ಟೋಟಲ್ ಸೇಲ್ಸ್ ಅಂದ್ರೆ ಟೋಟಲ್ ಸೇಲ್ಸ್ ಎಷ್ಟು? 4,50,000. ಸೇಲ್ಸ್ ಫಾರ್ ಏಪ್ರಿಲ್ ಅಂಡ್ ಮೇ ವರ್ ಡಬಲ್ ದಿ ಅವರೇಜ್ ಸೇಲ್ಸ್. ಅಂದ್ರೆ ಈ 4,50,000 ಏನಿದೆಯಲ್ಲ, ಇದನ್ನ 12 ಡಿವೈಡ್ ಮಾಡ್ಬೇಕು. 12 ಯಾಕೆ ಸರ್ ಅಂದ್ರೆ ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ತಿಂಗಳಾಗುತ್ತೆ? 12 ಮಂತ್ಸ್ ಡಿವೈಡ್ ಮಾಡಿದ್ರೆ ನಮ್ಗೆ ಅವರೇಜ್ ಸಿಗುತ್ತೆ. ಸೊ ಏಪ್ರಿಲ್ ಮೇ ಅವರೇಜ್ ಅಂದ್ರೆ ಅವರೇಜ್ ಏನ್ ಬರುತ್ತೋ ಅಷ್ಟು ಸೇಲ್ಸ್ ಇರುತ್ತೆ. ಸೇಲ್ಸ್ ಫ್ರಮ್ ಜೂನ್ ಟು ಸೆಪ್ಟೆಂಬರ್, ಜೂನ್ ಇಂದ ಸೆಪ್ಟೆಂಬರ್ಗೆ ಅವರೇಜ್ ಸೇಲ್ ಅಲ್ಲಿ ಕಾಲ್ ಭಾಗ ಇರ್ತದೆ. ಅಂದ್ರೆ ಅವರೇಜ್ ಸೇಲ್ ಏನ್ ಬರುತ್ತಲ್ಲ ಅದನ್ನ 1/4 ಮಾಡಿದ್ರೆ ಕಾಲ್ ಭಾಗ ಸಿಗುತ್ತೆ. ಸೊ ಜೂನ್ಗೂ ಸೆಪ್ಟೆಂಬರ್ಗೂ ಕಾಲ್ ಭಾಗ ಸೇಲ್ಸ್ ಹಾಕ್ಬೇಕು, ಅವರೇಜ್ ಅಲ್ಲಿ ಕಾಲ್ ಭಾಗ. ಅಂಡ್ ಸೇಲ್ಸ್ ಫ್ರಮ್ ನವೆಂಬರ್ ಟು ಫೆಬ್ರವರಿ, ನವೆಂಬರ್ ಟು ಫೆಬ್ರವರಿ ಎಷ್ಟಿರುತ್ತೆ ಅಂದ್ರೆ ದ ಅವರೇಜ್ ಮಂತ್ಲಿ ಸೇಲ್ಸ್ ಅಂಡ್ ದಿ ಸೇಲ್ಸ್ ಇನ್ ಮಾರ್ಚ್ ಈಸ್ ಡಬಲ್ ದಿ ಅವರೇಜ್ ಮಂತ್ಲಿ ಸೇಲ್ಸ್. ಅವರೇಜ್ ಇರುತ್ತೆ ಅಂದ್ರೆ ಫೆಬ್ರವರಿನೂ ಏನಿರುತ್ತೆ ಅವರೇಜ್ ಏನ್ ಬರುತ್ತೋ ಆ ಸೈಡ್ ಇರುತ್ತೆ. ಅಂಡ್ ಸೇಲ್ಸ್ ಮಾರ್ಚ್ ಈಸ್ ಡಬಲ್ ದಿ ಅವರೇಜ್. ಸೇಲ್ ಮಾರ್ಚ್ ಅಲ್ಲಿ ಡಬಲ್ ಅವರೇಜ್ ಏನ್ ಬರುತ್ತಲ್ಲ ಅದ್ರ ಡಬಲ್ ಇರುತ್ತೆ, ಅಂದ್ರೆ ಇಂಟು 2 ಮಾಡ್ಕೋಬೇಕು. ಮಾಡ್ಕೊಂಡು ನಾವು ಪ್ರೀಗೂ ಪೋಸ್ಟ್ಗೂ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು. ಅಷ್ಟನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಬರೋದೆ ಎಂತದು? ಸೇಲ್ಸ್ ರೇಷಿಯೋ. ಸೊಲ್ಯೂಷನ್ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಏಯ್, ಅರ್ಥ ಆಗ್ಲಿಲ್ವೇನ್ರು? ನೋಡಿ, ಈಗ ಅವರೇಜ್ ಸೇಲ್ ಕಂಡಿಡ್ದ ನೋಡು, 4,50,000 ಡಿವೈಡೆಡ್ ಬೈ 12 ಅಲ್ವಾ? ಎಷ್ಟು ಬಂತು ಅವರೇಜು? 37,500. ಅವನ್ ಹೇಳ್ತಾನೆ ಏಪ್ರಿಲ್ ಮೇ ಡಬಲ್ ಇರುತ್ತೆ, ಇದ್ರ ಡಬಲ್ ಮಾಡ್ಬೇಕು. 37,500 ಇಂಟು 2 ಎಷ್ಟು ಬಂತು? 75,000. ಆಮೇಲೆ ಜೂನು, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಕಾಲ್ ಭಾಗ ಅಂದ. ಹಂಗಾಗಿ ಅವರೇಜ್ ಸೇಲ್ ಹಾಕೊಂಡು ಅದನ್ನ ಕಾಲ್ ಭಾಗ ಮಾಡಿದ್ವಿ. ಆಗ 9,375, 9,375, 9,375 ಅಂಡ್ ಆಲ್ಸೋ 9,370. ನೆಕ್ಸ್ಟ್ ಅವನು ಹೇಳ್ತಾನೆ ಕ್ವಶನ್ ಅಲ್ಲಿ ನೋಡಿ, ನವೆಂಬರ್ ಟು ಫೆಬ್ರವರಿ, ಅಕ್ಟೋಬರ್ ಹೇಳಿದ ಅವನು. ಅಕ್ಟೋಬರ್ ಬಗ್ಗೆ ಎಲ್ಲ ಹೇಳಿದ ಅಲ್ಲಿ. ಅಕ್ಟೋಬರ್ ಬಗ್ಗೆ ಏನು ಹೇಳಿಲ್ಲ. ಸೊ ಅಕ್ಟೋಬರ್ ಹೇಳಿದ. ನವೆಂಬರ್ ನೋಡಿ, ನವೆಂಬರ್ ಏನ್ ಹೇಳ್ತಾನೆ? ನವೆಂಬರ್ ಟು ಫೆಬ್ರವರಿ ದಿ ಅವರೇಜ್ ಮಂತ್ಲಿ ಸೇಲ್ ಅಂದ್ರೆ ಅವರೇಜ್ ಸೇಲ್ ಏನಿದೆಯಲ್ಲ ಫೆಬ್ರವರಿವರೆಗೂ ಅವರೇಜ್ ಸೇಲ್ ಹಂಗೆ ಇರುತ್ತೆ. ಬಟ್ ಮಾರ್ಚ್ ಇಲ್ಲಿ ಹೇಳ್ತಾನೆ ನೋಡಿ, ಮಾರ್ಚ್ ಈಸ್ ಡಬಲ್ ದಿ ಅವರೇಜ್. ಮಾರ್ಚ್ ಈಸ್ ಡಬಲ್ ದಿ ಅವರೇಜ್ ಅಂದ. ಹಂಗಾಗಿ 37,500 ಇಂಟು 2. ಈ ಅಕ್ಟೋಬರ್ ಹೇಳಿಲ್ಲ ಅಂದಾಗ ದಿಸ್ ಇಸ್ ಈಕ್ವಲ್ ಟು ಅವರೇಜ್ ಸೇಲ್ ಅಂತ ಅನ್ಕೋಬೇಕು. ಏನ್ ಅನ್ಕೋಬೇಕು?
ಈಕ್ವಲ್ ಟು ಅವರೇಜ್ ಸೇಲ್ ಅಲ್ವಾ? ಇಷ್ಟು ಹಾಕೊಂಡ್ ಆದ್ಮೇಲೆ ಏನ್ ಮಾಡ್ಕೋಬೇಕು ಅಂದ್ರೆ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್. ಪ್ರೀ ಇನ್ಕಾರ್ಪೊರೇಷನ್ ಅಂದ್ರೆ 1/4/2012 to 1/6/2012 ಅಂದ್ರೆ 4/5 2 ತಿಂಗಳದು ಅಲ್ವಾ? ಬಿಸ್ನೆಸ್ ಅಕ್ವೈರ್ ಮಾಡೋದು ಯಾವಾಗ? ಇನ್ಕಾರ್ಪೊರೇಷನ್ ಆಗಿರೋದು ಯಾವಾಗ? 1/6 ಅಲ್ವಾ? ಅಂದ್ರೆ 4/5 2 ತಿಂಗಳದು ಟೋಟಲ್ ಮಾಡ್ಕೋಬೇಕು. 4/5 2 ತಿಂಗಳದು ಟೋಟಲ್ ಮಾಡಿ ಹಾಕೋಬೇಕು. ಎಷ್ಟು ಬರುತ್ತೆ? 75,000 1,50,000 ಮಿಕ್ಕಿದ್ನೆಲ್ಲ ಟೋಟಲ್ ಮಾಡ್ಕೋಬೇಕು. ಮಿಕ್ಕಿದ್ದು ಮಿಕ್ಕಿದ್ದು ಅಂದ್ರೆ ಫ್ರಮ್ ಇಯರ್ ಟು ಮಾರ್ಚ್. ಅರ್ಥ ಆಯ್ತಾ ಅದು ಪ್ರಾಬ್ಲಮ್? ಸೊ ದಿಸ್ ಇಸ್ ದ ವೇ ಆಫ್ ಕ್ಯಾಲ್ಕುಲೇಷನ್ ಆಫ್ ಸೇಲ್ಸ್ ರೇಷಿಯೋ. ಈ ರೀತಿನೂ ಕೊಡ್ಬೋದು 5 ಮಾರ್ಕ್ಸ್ಗೆ. 5 ಮಾರ್ಕ್ಸ್ಗೆ ಈ ರೀತಿನೂ ಕೇಳಬಹುದು ನಿಮಗೆ. ಹಾಗೆ ಏನ್ ಮಾಡ್ಬೇಕು? ಈ ರೀತಿ ಸೇಲ್ಸ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ಏನ್ ಡೌಟ್ ಇದೆಯಪ್ಪ ಈ ಕ್ಯಾಲ್ಕುಲೇಷನ್ ಅಲ್ಲಿ? ಹಾ ಕೇಳಿ. ಕರೆಕ್ಟ್ ನೋಡಮ್ಮ. ಈ ಇನ್ಕಾರ್ಪೊರೇಷನ್ ನಾವು ನೋಡಿ ಬಿಸ್ನೆಸ್ ಪರ್ಚೇಸ್ ಮಾಡ್ರು 1/4/2012 ಅಲ್ವಾ? 1/4/2012 to 1/6/2012 ಎಷ್ಟು ತಿಂಗಳಾಗುತ್ತೆ? ಅಲ್ಲಮ್ಮ 6 1ನೇ ತಾರೀಕಿದೆ, 6ನೇ ತಿಂಗಳು ತಗೊಂಗಿಲ್ಲ. 2 ಮಂತ್ಸ್ ಅಂದ್ರೆ ಏಪ್ರಿಲ್ ಮೇ ಅಲ್ವಾ? 4 ಅಂದ್ರೆ ಏಪ್ರಿಲ್, ಮೇ ಅಂದ್ರೆ 5 ಅಂದ್ರೆ ಮೇ. ಇವೆರಡು ತಿಂಗಳದು ಕೂಡ್ಕೋ 75,000 and 75,000 ಇವೆರಡನ್ನು ಟೋಟಲ್ ಮಾಡ್ಕ ಅಲ್ವಾ? ಮಿಕ್ಕಿದ್ದೆಲ್ಲ ಪೋಸ್ಟ್ ಇನ್ಕಾರ್ಪೊರೇಷನ್ ಬರುತ್ತೆ. ಮಿಕ್ಕಿದ ಸೇಲ್ ಇಲ್ಲಿಂದ ಹಿಡ್ಕೊಂಡು ಅಪ್ ಟು ಮಾರ್ಚ್ ಇಷ್ಟನ್ನು ಕೂಡ್ಕ. ಎಷ್ಟು ಕೂಡ್ಕೊಂಡ್ರೆ ನಿಮ್ಗೆ ಎಷ್ಟು ಬರುತ್ತೆ? 3 lakh ಬರುತ್ತೆ. ಇದು ಪೋಸ್ಟ್ ಪ್ರೀ ಇನ್ಕಾರ್ಪೊರೇಷನ್ ಸೇಲ್, ಈ ಕಡೆದು ಪೋಸ್ಟ್ ಇನ್ಕಾರ್ಪೊರೇಷನ್ ಸೇಲ್. ಸಿಂಪ್ಲಿಫೈ ಮಾಡ್ತಾ ಹೋಗಿ. ಇಲ್ಲೂ 5 ಇದೆ, ಇಲ್ಲೂ 5 ಇದೆ. ಸಾರಿ, ಇಲ್ಲಿ 4 ಇಲ್ಲಿ 4 ತೆಗಿರಿ. ಇನ್ನ 15 30 ಉಳಿಯುತ್ತೆ. 15 15 15 30 ಅಲ್ಲಿಗೆ 1:2 ಇಸ್ ದಿ ಸೇಲ್ಸ್ ರೇಷಿಯೋ. ಅರ್ಥ ಆಯ್ತೇನಮ್ಮ? ಮುಂದೆ ನೋಡೋಣ ಇಂಥದ್ದೇನೋ ಪ್ರಾಬ್ಲಮ್. ಓಕೆ. ಲಯನ್ ಲಿಮಿಟೆಡ್ ಹೇಳ್ಕೊಟ್ಟಿದ್ನ? Wait for a few minutes.
Hello. ಕೇಳಿಸ್ತಿದೆಯೇನೋ ವಾಯ್ಸು? The promoters of Glorious Limited took over on behalf of the company a running business with effect from 1st April 2001. ಆಯ್ತಾ? ಪರ್ಚೇಸ್ ಮಾಡಿದ್ದೆ ಯಾವಾಗ? ಪರ್ಚೇಸ್ ಮಾಡಿದ್ದೆ ಯಾವಾಗ? 1. The company got incorporated on 1st August 2001. Annual accounts were made up to 31st March 2002, which revealed that the sale for the whole year is total 1600 lakhs. ನೀವು ಲ್ಯಾಕ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನೀವು ಮೇಲೆ ಲ್ಯಾಕ್ಸ್ ಅನ್ನು ಹಾಕಿರಂತೆ 1600 ಮಾತ್ರ ನೋಡ್ಕೊಳ್ಳಿ. ಲ್ಯಾಕ್ಸ್ ಔಟ್ ಆಫ್ ವಿಚ್ ಸೇಲ್ಸ್ ಟಿಲ್ 31st July 2000 31st July 2001 were 400 lakhs. Whole year total 1600, out of which till 31st July ಇದರಲ್ಲಿ 400 ಲ್ಯಾಕ್ ಯಾವಾಗಿಂದು 31 ಜುಲೈ 2001 ವರೆಗೆ 400 ಲಕ್ಷ ಸೇಲ್ ಆಗಿದೆ. ಗ್ರಾಸ್ ಪ್ರಾಫಿಟ್ ರೇಷಿಯೋ ಇಸ್ ಗಿವನ್, ದಟ್ ಈಸ್ 25% ಆಫ್ ದಿ ಸೇಲ್ಸ್. ಯಾವ್ದ್ರ ಮೇಲೆ 25%? ಯಾವ್ದ್ರ ಮೇಲೆ? ಗ್ರಾಸ್ ಪ್ರಾಫಿಟ್ ಮೇಲೆ. The expenses from 1st April 2001 till 31st March 2002 were as follows. Expenses ಕೊಟ್ಟಿದ್ದಾನೆ ಟೋಟಲ್ ಆಗಿ, that is salary 69 ಅಂದ್ರೆ ಲ್ಯಾಕ್ಸ್ ಅಲ್ಲಿ, ರೆಂಟ್ ರೇಟ್ಸ್ ಇನ್ಶೂರೆನ್ಸ್ 24, sundry office expenses 66, traveler commission 16, discount allowed 12, and bad debts 4 ಅಂದ್ರೆ 4 lakh ಅಂತ ಆಯ್ತಾ. ಡೈರೆಕ್ಟರ್ ಫೀಸ್ 25, audit fee 9, depreciation on tangible assets 12, debenture interest 11.
ಅರ್ಥ ಆಯ್ತಾ? ಪ್ರಿಪೇರ್ ಎ ಸ್ಟೇಟ್ಮೆಂಟ್ ಶೋಯಿಂಗ್ ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್ ಫಾರ್ ದಿ ಪ್ರೀ ಇನ್ಕಾರ್ಪೊರೇಷನ್ ಅಂಡ್ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂತ. ಹೆಂಗ್ ಪ್ರಿಪೇರ್ ಮಾಡ್ಬೇಕಂತೆ? ಪೋಸ್ಟ್ ಇನ್ಕಾರ್ಪೊರೇಷನ್ ಪ್ರಾಫಿಟ್ ಅನ್ನ ಕಂಡುಹಿಡಬೇಕು. ಈಗ ಅದಕ್ಕೆ ಮುಂಚಿತವಾಗಿ ನಾವು ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಎರಡು ರೇಷಿಯೋ ಇಂಪಾರ್ಟೆಂಟ್ ಆಗಿ, ಯಾವುದು? ಸೇಲ್ಸ್ ರೇಷಿಯೋ ಮತ್ತೆ ಟೈಮ್ ರೇಷಿಯೋ. ಓಕೆ, ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಸೇಲ್ಸ್ ರೇಷಿಯೋ ನೀವು ಕ್ಯಾಲ್ಕುಲೇಟ್ ಮಾಡಿ ಹೇಳಿ. ಆಗುತ್ತಾ? ಟ್ರೈ ಮಾಡ್ತೀರಾ? ಆಗುತ್ತಾ ಆಗಲ್ವಾ ಅದನ್ನಾದ್ರೂ ಹೇಳಿ. ಅಮ್ಮ ನೋಡು, ಟೋಟಲ್ ಹೋಲ್ ಇಯರ್ ಸೇಲ್ ಎಷ್ಟಪ್ಪ? ಹೋಲ್ ಇಯರ್ ಸೇಲ್ ಎಷ್ಟು? ಎಷ್ಟು? 1600 ಲ್ಯಾಕ್ ಅಲ್ವಾ? ಇದರಲ್ಲಿ 31st ಜುಲೈ ಅಂದ್ರೆ ಬಿಸ್ನೆಸ್ ರಿಜಿಸ್ಟ್ರೇಷನ್ ಆಗೋವರೆಗೂ ನೋಡಿ. ರಿಜಿಸ್ಟ್ರೇಷನ್ ಆಗಿರೋದು ಯಾವಾಗ? 1 ಆಗಸ್ಟ್ ಅಲ್ವಾ? ಅದ್ರ ಹಿಂದಿನ ಮಂತ್ ಯಾವುದು? ಡಬಲ್ ಕೇಳಿಸ್ತಿದ್ಯಾ? ಇಲ್ಲಲ್ಲ. ಓಕೆ ನೋಡಿ, ಅದು ರಿಜಿಸ್ಟ್ರೇಷನ್ ಆಗಿರೋದು 1st ಆಗಸ್ಟ್ ಅಲ್ಲಿ. ಇದು ಸೇಲ್ಸ್ 400 ಲ್ಯಾಕ್ ಆಗಿರೋದು 31st ಜುಲೈ 2001 ವರೆಗೂ. ಅರ್ಥ ಆಯ್ತಲ್ಲ? ಹಂಗಾರೆ 400 ಇಸ್ ದಿ ಸೇಲ್ಸ್ ಆಫ್ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂಡ್ ರಿಮೈನಿಂಗ್ 1200 ಲ್ಯಾಕ್ is sales related to post incorporation period. So here the SR is ಈಸಿ ಸಿಕ್ಕಾಗ್ಬಿಡುತ್ತೆ ನೋಡಿ. SR ಹೆಂಗೆ ಅಂದ್ರೆ SR is 400 is to 1600 ಅಲ್ಲಿ 400 ತೆಗೆದ್ರೆ ಇನ್ನೆಷ್ಟು? 1200. ಅಲ್ಲಿಗೆ 4 1 4 3 4 1 4 3 ಏನು? ಸೇಲ್ಸ್ ರೇಷಿಯೋ. ಸೊ 1:3 is the ಸೇಲ್ಸ್ ರೇಷಿಯೋ. ಸಿಕ್ತಾ? ಲ್ಯಾಕ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ಇಷ್ಟನ್ನೇ ಬರೀರಿ, 1600 ಏನೇ. ಆಯ್ತಾ? ನೆಕ್ಸ್ಟ್ ಈಗ ಟೈಮ್ ರೇಷಿಯೋ. ಟೈಮ್ ರೇಷಿಯೋ ನಿಮ್ಗೆ ಈಸಿಯಾಗಿ ಸಿಕ್ಕೋಗ್ಬಿಡುತ್ತೆ ಅದರಲ್ಲೇ ನೋಡಿ. 1st ಏಪ್ರಿಲ್ ಇಂದ ಆಗಸ್ಟ್ 1 ವರೆಗೂ ಎಷ್ಟು ತಿಂಗಳಾಗುತ್ತೆ? ಏಪ್ರಿಲ್, ಮೇ, ಜೂನ್, ಜುಲೈ 4. ಇನ್ನು ಮಿಕ್ಕಿದ ಅಪ್ ಟು ಎಲ್ಲಿವರೆಗೂ? 31st ಮಾರ್ಚ್ 2012 8. ಅಲ್ಲಿಗೆ 4 1 4 2 ಅಂದ್ರೆ 1:2 ಈಸ್ ಏನು? ಟೈಮ್ ರೇಷಿಯೋ. ಅರ್ಥ ಆಯ್ತಾ? ಅಲ್ಲಿ ಟೈಮ್ ರೇಷಿಯೋ ಸಿಕ್ತು, ಸೇಲ್ಸ್ ರೇಷಿಯೋ ಸಿಕ್ತು. ಈಗ ಈ ಐಟಮ್ನ ಯಾವ ರೇಷಿಯೋ ಮೇಲೆ ಹಂಚಬೇಕು ಅನ್ನೋದನ್ನ ನೋಡೋಣ. ಸ್ಯಾಲ್ರಿ ಯಾವ ಮೇಲೆ ಹಂಚಿರಪ್ಪ? ಸ್ಯಾಲ್ರಿ ವೆರಿ ಗುಡ್, ಟೈಮ್ ರೇಷಿಯೋ. ರೆಂಟು, ರೇಟ್ಸ್, ಇನ್ಸೂರೆನ್ಸ್ ಕರೆಕ್ಟ್, ಟೈಮ್ ರೇಷಿಯೋ. ಸೆಂಟ್ರಿ ಎಕ್ಸ್ಪೆನ್ಸಸ್ ಅಲ್ಲ, ಸೆಂಟ್ರಿ ಆಫೀಸ್ ಎಕ್ಸ್ಪೆನ್ಸಸ್ ಸೆಂಟ್ರಿ ಆಫೀಸ್ ಎಕ್ಸ್ಪೆನ್ಸಸ್ ನೋಡಿ, ಇಲ್ಲಿ ನೋಡಿ, ಆಗ್ಲಿ ಮಾಡಿದ್ವಿ ನಾವು. ಆಫೀಸ್ ಎಕ್ಸ್ಪೆನ್ಸಸ್ ಅಂತ ಬಂದಾಗ ಟೈಮ್ ರೇಷಿಯೋ. ಟ್ರಾವೆಲರ್ ಕಮಿಷನ್ ಯಾವ ರೇಷಿಯೋ? ಡಿಸ್ಕೌಂಟ್ ಅಲೋಡ್, ಬ್ಯಾಡ್ ಡೆಟ್ಸ್, ಡೈರೆಕ್ಟರ್ ಫೀಸ್. ಇದು ಡೈರೆಕ್ಟರ್ ಫೀಸು, ಇದು ಆಲ್ವೇಸ್ ಪೋಸ್ಟ್. ಅದು ಯಾವ ಪ್ರಾಬ್ಲಮ್ ಅನ್ನ ಕೊಡ್ಲಿ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಮತ್ತೆ ಡೈರೆಕ್ಟರ್ ಫೀಸು ಆಲ್ವೇಸ್ ಪೋಸ್ಟ್ಗೆ ಹಾಕ್ಬೇಕು. ಆಯ್ತಾ? ಡೌಟೇ ಬೇಡ ನಿಮಗೆ. ನೆಕ್ಸ್ಟ್ ಟ್ಯಾಕ್ಸ್ ಆಡಿಟ್, ಟ್ಯಾಕ್ಸ್ ಫೀಸ್, ಸಾರಿ ಟ್ಯಾಕ್ಸ್ ಆಡಿಟ್ ಫೀಸ್. ಇದನ್ನ ಸೇಲ್ಸ್ ರೇಷಿಯೋ ಮೇಲೆ ಹಂಚಬೇಕು. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆನ್ ಟ್ಯಾಂಜಿಬಲ್ ಅಸೆಟ್ಸ್, ಇಟ್ ಈಸ್ ಆಲ್ವೇಸ್ ಟೈಮ್ ರೇಷಿಯೋ.
ಡಿಬೆಂಚರ್ ಇಂಟ್ರೆಸ್ಟ್. ಏಯ್, ಇದು ಪೋಸ್ಟ್. ನೋಡಪ್ಪ, ನಾವು ಸೋ ಟ್ರೇಡಿಂಗ್ ಕನ್ಸರ್ನ್ ಇದ್ದಾಗ ಡಿಬೆಂಚರ್ ಇಶ್ಯೂ ಮಾಡಕ್ ಬರಲ್ಲ, ಫರ್ಮ್ ಆಗಿದ್ದಾಗ ಡಿಬೆಂಚರ್ ಇಶ್ಯೂ ಮಾಡಕ್ ಬರಲ್ಲ. ನಾವು ಜಾಯಿಂಟ್ ಸ್ಟಾಕ್ ಕಂಪನಿ ಆಸ್ ಪರ್ ದಿ ಕಂಪನಿ ಲಾ ಪ್ರಕಾರ ರಿಜಿಸ್ಟ್ರೇಷನ್ ಆದ್ಮೇಲೆ ನಾವು ಡಿಬೆಂಚರ್ ಇಶ್ಯೂ ಮಾಡಿ ಬರೋದು. ಹಂಗಾಗಿ ರಿಜಿಸ್ಟ್ರೇಷನ್ ಆದ್ಮೇಲೆ ಕಂಪನಿ ಆಗುತ್ತೆ. ಹಂಗಾಗಿ ಡಿಬೆಂಚರ್ ಇಂಟ್ರೆಸ್ಟ್, ಡಿಬೆಂಚರ್ ಇಶ್ಯೂ ಮಾಡೋದು ಕಂಪನಿ ಆದ್ಮೇಲೆ. ಹಂಗಾಗಿ ಅದ್ರ ಮೇಲೆ ಕೊಡ್ತಕ್ಕಂಥ ಇಂಟ್ರೆಸ್ಟ್ ಎಲ್ಲಿಗೆ ಹಾಕ್ತಿವಿ? ಓನ್ಲಿ ಫಾರ್ ದಿ ಪೋಸ್ಟ್. ಅರ್ಥ ಆಯ್ತಲ್ಲ? ಇಲ್ಲಿ ಏನಾದ್ರು ಡೌಟ್ ಇದೆಯಪ್ಪ ಬೇಸಿಸ್ ಮೇಲೆ, ಸರ್ ಇದ್ರ ಮೇಲೆ ಯಾಕೆ ಮಾಡ್ಬೇಕು ಅಂತ? ಯಾವ್ದಾದ್ರು ಐಟಮ್, ಫಾರ್ ಎಕ್ಸಾಂಪಲ್ ಟ್ರಾವೆಲರ್ ಎಕ್ಸ್ಪೆನ್ಸಸ್, ಸರ್ ಯಾಕೆ ಸರ್ ಸೇಲ್ಸ್ ಮೇಲೆ ಮಾಡಬೇಕು, ಟೈಮ್ ಮೇಲೆ ಯಾಕೆ ಮಾಡಬಾರ್ದು? ಇಲ್ಲ, ನೀವ್ ಹೇಳಿ ಯಾಕೆ ಟ್ರಾವೆಲರ್ ಕಮಿಷನ್ ನಾವು ಸೇಲ್ಸ್ ಮೇಲೆ ಮಾಡ್ತೀವಿ? ಆ? ಯಾಕೆ ಗೊತ್ತಿಲ್ವಾ? ಅಂದ್ರೆ ಈಗ ಟ್ರಾವೆಲ್ ಏನಕ್ಕೆ ಮಾಡ್ತೀವಿ? ಸೇಲ್ಸ್ ಮಾಡಕ್ಕೋಸ್ಕರ ಅಲ್ವಾ? ಸೇಲ್ಸ್ ಮೇಲೆ ಇಲ್ಲಿಂದ ಅಲ್ಲಿಗೆ ಹೋಗ್ತು, ಆ ಗೋಡ್ಸ್ ನ ಇಲ್ಲಿಂದ ಅಲ್ಲಿ ಸಪ್ಲೈ ಮಾಡ್ತಕ್ಕಂಥದ್ದು. ಸೊ ಟೋಟಲ್ ಇದು ಸೇಲ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಂಗಾಗಿ ಸೇಲ್ಸ್ ರೇಷಿಯೋ ಮೇಲೆ ಅನಿಸ್ತೀವಿ. ಡಿಸ್ಕೌಂಟ್ ಅಲೋಡ್, ಡಿಸ್ಕೌಂಟ್ ಯಾರಿಗೆ ಕೊಡ್ತೀವಿ ನಾವು? ಯಾರಿಗೆ? ಕಸ್ಟಮರ್ಸ್ಗೆ. ಕಸ್ಟಮರ್ಸ್ ಎಲ್ಲ ನಾವು ಸೇಲ್ ಮಾಡ್ಬೇಕಂತಾನೆ ಕೊಡೋದು. ಹಂಗಾಗಿ ಸೇಲ್ಸ್ ಮೇಲೆ ಅನಿಸ್ತೀವಿ. ಬ್ಯಾಡ್ ಡೇಟ್ಸ್, ಬ್ಯಾಡ್ ಡೇಟ್ಸ್ ಯಾವಾಗ ಆಗುತ್ತೆ? ನಾವು ಸಾಲಕ್ಕೆ ಗೂಡ್ಸ್ ಅನ್ನ ಮಾರಾಟ ಮಾಡಿದಾಗ ಅವನೇನೋ ಅಮೌಂಟ್ ವಾಪಸ್ ಕೊಡ್ಲಿಲ್ಲ ಅಂದ್ರೆ ಏನಾಗುತ್ತೆ? ಬ್ಯಾಡ್ ಡೇಟ್ಸ್ ಆಗುತ್ತೆ. ಹಂಗಾಗಿ ಅದನ್ನು ಸೇಲ್ಸ್ ರೇಷಿಯೋ ಮೇಲೆ ಅನಿಸ್ತೀವಿ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಓಕೆ. ಹಂಗಾಗಿ ಈಗ ಟೈಮ್ ರೇಷಿಯೋ ಕಂಡು ಹಿಡಿದ್ರಿ, ಸೇಲ್ಸ್ ರೇಷಿಯೋ ಕಂಡು ಹಿಡಿದ್ರಿ, ನೇರವಾಗಿ ಏನ್ ಮಾಡಿ? You will prepare the profit and loss account. ಪ್ರಿಪೇರ್ ಮಾಡ್ಬೋದಾ? ಹಲೋ, ಮಾಡ್ತೀರಾ? ಇಲ್ಲಿ ಬೇಸಿಸ್ ಅಲ್ಲಿ ನೀವು ರೇಷಿಯೋನು ಹಾಕಡಿ. ಇಲ್ಲಿ ಸೇಲ್ಸ್ ಅಂತ ಹಾಕಿದ ನೀವು ಇದನ್ನೆಲ್ಲ ಹಾಕಕ್ ಹೋಗ್ಬೇಡಿ, ನೀವು ರೇಷಿಯೋನೇ ಹಾಕಡಿ ನೇರವಾಗಿ. ಅರ್ಥ ಆಯ್ತಾ? ಈ ಕಾಲಮ್ಗೆ, ಈ ಕಾಲಮ್ ಏನಿದೆಯಲ್ಲ, ನೀವು ರೇಷಿಯೋ ಹಾಕೊಳ್ಳಿ. ಈ ತರ ಏನು ಟೈಮು ಸೇಲ್ಸ್ ಅಂತ ಏನು ಹಾಕಕ್ ಹೋಗ್ಬೇಡಿ. ಆಗ್ಬೋದಾ? ಮಾಡ್ತೀರಾ? ಟ್ರೈ ಮಾಡಿ ಮನೇಲಿ. ಇದು ಸೊಲ್ಯೂಷನ್, ಪ್ರಾಬ್ಲಮ್ ನಿಮ್ಗೆ ಕೊಟ್ಟಿರೋ ನೋಟ್ಸ್ ಅಲ್ಲೇ ಇದೆ, ಸೊಲ್ಯೂಷನ್ ಕೆಳಗಡೆ ಇದೆ. ನೀವು ಸೊಲ್ಯೂಷನ್ ನೋಡ್ಕೊಂಡ್ ಬರ್ಕೊಂಡ್ರೆ ನಿಮ್ಗೇನು ಯೂಸ್ ಇಲ್ಲ. ನೀವು ವರ್ಕೌಟ್ ಮಾಡಿ ಡೌಟ್ಸ್ ಅನ್ನ ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನನ್ನ ಕೇಳಿ. ಆಗ್ಬೋದಾ? ಡೌಟ್ ಇದೆಯಾ ಇವತ್ತಿನ ಕ್ಲಾಸ್ ಸಂಬಂಧಪಟ್ಟಂತೆ? ಒಂಚೂರು ಬೇಗ ಮುಗಿಸ್ತಾ ಇದ್ದೀನಿ ಕ್ಲಾಸ್ ಇವತ್ತು. ಏನ್ ಡೌಟ್ ಇದ್ರೆ ಕೇಳಿ. ಇಲ್ಲಿವರೆಗೂ ಕವರ್ ಮಾಡಿರ್ತಕ್ಕಂಥ ಯಾವುದೇ ಪ್ರಾಬ್ಲಮ್ ಅಲ್ಲಿ ಏನೇ ಡೌಟ್ ಇದ್ರು ಕೇಳಿ. ಏನು ಡೌಟ್ ಇಲ್ವಾ? ಎಲ್ಲ ಅರ್ಥ ಆಗಿದೆಯಾ? ಹಾ ಹಾ ಸೇಲ್ಸ್ ರೇಷನ್ ಯಾವ್ದು? ಈ ಪ್ರಾಬ್ಲಮ್ ಇದೇ ಪ್ರಾಬ್ಲಮ್ದಾ? ಒಂದಿಷ್ಟು ಟೋಟಲ್ ಸೇಲ್ಸ್ ಬಂದ್ಬಿಟ್ಟು 1600. ಅದ್ರಲ್ಲಿ 400 ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಲೆಸ್ ಮಾಡು. 1600 ಅಲ್ಲಿ 400 ಲೆಸ್ ಮಾಡು. ಅದು ಅದು 1600 ಏನ್ ಗೊತ್ತಾ? ಟೋಟಲ್ ಇಯರ್ದು ಸೇಲ್ಸ್. ಓಕೆ, ಅದರಲ್ಲಿ 400 ಪ್ರೀ, ಇನ್ನ 1200 ಪೋಸ್ಟ್. 400 ಇಷ್ಟು 1200. ಐ ಕ್ಯಾನ್ ಸಿಂಪ್ಲಿಫೈ ಮಾಡು. 4 4 ಮೂರ್ಲ 12. 1:3 is the sales ratio. Okay. Still any doubt? ಹರೀಶಾ, ಏನಪ್ಪಾ? ಹರೀಶಾ ವಿ,
ಈಗ ನಾ ಯಾಕೆ ನಾನು ಸೊಲ್ಯೂಷನ್ ಇಟ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಅಂದ್ರೆ ಬೋರ್ಡ್ ವರ್ಕ್ ನಾನು ಇಲ್ಲಿ ಮಾಡಿದ್ರೆ ನಿಮ್ಗೆ ಏನು ಅರ್ಥ ಆಗಲ್ಲ. ಬೋರ್ಡ್ ವರ್ಕ್ ಮಾಡೋಕ್ಕೂ ಅಷ್ಟೇ ಚಿಕ್ಕ ಚಿಕ್ಕದಾಗಿ ಕಾಣಿಸುತ್ತೆ ಫಿಗರ್, ಅರ್ಥ ಆಗಲ್ಲ. ಸೊಲ್ಯೂಷನ್ ಇಟ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಎಲ್ಲಿ ಡೌಟ್ ಇದೆಯೋ ಕೇಳಿ, ಪ್ರೋಸೆಸ್ನ ಕರೆಕ್ಟಾಗಿ ಪ್ರೊಸೀಜರ್ ಪ್ರಕಾರ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ ಅಂದ್ರೆ ಹೇಳಿ ಏನ್ರಪ್ಪ. ಏನ್ ಡೌಟ್ ಇಲ್ವೇನ್ರು? ಓಕೆ ಓಕೆ, ಥ್ಯಾಂಕ್ ಯು. ನಾಳೆ ಕ್ಲಾಸ್ ಇದೆಯಲ್ಲ ಮತ್ತೆ? ಓಕೆ, ಇದೇ ಟೈಮಿಂಗ? ಓಕೆ, ನಿಮ್ಮ ಬೇರೆ ಬೇರೆ ಲೆಕ್ಚರರ್ಸ್ ಹೇಳಿ ಈ ಟೈಮಿಂಗಲ್ಲಿ ಕ್ಲಾಸ್ ಹಾಕಬೇಡಿ, ಇನ್ನೊಂದು ಸರ್ ಹಾಕೊಂಡಿದ್ದಾರೆ ಅಂತ. ನಾಳೆ ಇದೇ ಟೈಮ್ಗೆ ಕ್ಲಾಸಲ್ಲಿ ಮೀಟ್ ಆಗೋಣ. ಓಕೆ ಓಕೆ, ಮೀಟ್ ಯು. ಬಾಯ್ ಬಾಯ್. ಮೀಟ್ ಯು ಟುಮಾರೋ. ಹ್ಞೂ. ಓಕೆ ಓಕೆ, ವೆಲ್ಕಮ್.